ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 5/4/2024. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಪರಮಾತ್ಮ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿ, ಆಗ ನೀವು ಪರಿವರ್ತನೆ ಆಗುತ್ತೀರಾ. ಪರಮಾತ್ಮ ತಂದೆಯ ದೃಷ್ಟಿಯ ಮೂಲಕ ಪರಿವರ್ತನೆ ಆಗುವುದು ಅಂದರೆ ವಿಶ್ವಕ್ಕೆ ಮಾಲೀಕರಾಗುವುದು. ಇಂದಿನ ಪ್ರಶ್ನೆಯಾಗಿದೆ, ಸದ್ಗುರು ಆದಂತಹ ಸ್ವಾಮಿ ಆದಂತಹ ಪರಮಾತ್ಮ ತಂದೆ ದೃಷ್ಟಿಯ ಮೂಲಕ ಪರಿವರ್ತನೆ ಮಾಡಿದರು ಅನ್ನುವ ಶಬ್ದದ ನಿಜವಾದ ಅರ್ಥ ಏನಾಗಿದೆ? ಉತ್ತರ: ಆತ್ಮರಿಗೆ ಪರಮಾತ್ಮ ತಂದೆಯ ಮೂಲಕ ಯಾವಾಗ ಮೂರನೇ ನೇತ್ರ ಪ್ರಾಪ್ತಿಯಾಗುತ್ತದೆಯೋ ಮತ್ತು ಆ ನೇತ್ರದ ಮೂಲಕ ಯಾವಾಗ ನೀವು ಪರಮಾತ್ಮ ತಂದೆಯನ್ನು ಗುರುತಿಸುತ್ತೀರೋ ಆಗ ನಿಮ್ಮ ಜೀವನ ಪರಿವರ್ತನೆ ಆಗುತ್ತದೆ, ಅಂದರೆ ನಿಮಗೆ ಸದ್ಗತಿ ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಆತ್ಮ ಅಭಿಮಾನಿಯಾಗಿ ಪರಮಾತ್ಮ ತಂದೆಯ ಮೂಲಕ ದೃಷ್ಟಿಯನ್ನು ಪಡೆದುಕೊಳ್ಳಿ. ಅಂದರೆ ಆತ್ಮ ಅಭಿಮಾನಿಯಾಗಿ ತಂದೆಯ ಜೊತೆ ದೃಷ್ಟಿಯೋಗವನ್ನು ಜೋಡಣೆ ಮಾಡಿ, ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಅನ್ಯ ಎಲ್ಲಾ ಸಂಘದಿಂದ ಸ್ವಯಂವನ್ನು ದೂರ ಮಾಡಿಕೊಂಡು ಒಬ್ಬ ತಂದೆಯ ಜೊತೆಗೆ ಸಂಘವನ್ನು ಜೋಡಣೆ ಮಾಡಿ, ಅನ್ಯ ಎಲ್ಲಾ ವ್ಯಕ್ತಿಗಳ ಸಂಘದಿಂದ ದೂರಾಗಿ ಒಬ್ಬ ತಂದೆಯ ಜೊತೆಗೆ ಸಂಘವನ್ನು ಜೋಡಣೆ ಮಾಡಿ. ಆಗ ಕೆಟ್ಟು ಹೋದಂತಹ ನಿಮ್ಮ ಜೀವನ ಪರಿವರ್ತನೆ ಆಗುತ್ತದೆ, ಅಂದರೆ ಕಂಗಾಲಾಗಿರುವ ನೀವು ಶ್ರೀಮಂತರಾಗಿ ಬಿಡುತ್ತೀರಾ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಯಾರ ಬಳಿ ಬರುತ್ತೀರಾ? ಆತ್ಮಿಕ ತಂದೆಯ ಬಳಿ ಬರುತ್ತೀರಾ. ನಿಮಗೆ ಗೊತ್ತಿದೆ ನಾವು ಶಿವತಂದೆಯ ಬಳಿ ಹೋಗುತ್ತೇವೆ ಎಂದು. ನಿಮಗೆ ಗೊತ್ತಿದೆ ಶಿವತಂದೆ ಸರ್ವ ಆತ್ಮರಿಗೂ ತಂದೆ ಆಗಿದ್ದಾರೆ. ಈಗ ಮಕ್ಕಳಿಗೆ ನಿಶ್ಚಯ ಇದೆ, ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಶಿಕ್ಷಕ ಆಗಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಗುರು ಆಗಿದ್ದಾರೆ. ಪರಮಾತ್ಮ ತಂದೆಗೆ ಸುಪ್ರೀಂ ಎಂದು ಕರೆಯುತ್ತೇವೆ, ಅಂದರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆ ಆಗಿದ್ದಾರೆ. ಸರ್ವಶ್ರೇಷ್ಠ ತಂದೆಯಾದಂತಹ ಆ ಒಬ್ಬ ತಂದೆಯನ್ನು ನಾವೀಗ ನೆನಪು ಮಾಡಬೇಕು. ಈಗ ಮಕ್ಕಳು ತಂದೆಯ ಜೊತೆಗೆ ದೃಷ್ಟಿಯನ್ನು ಜೋಡಣೆ ಮಾಡುತ್ತೀರಾ, ಅಂದರೆ ಪರಮಾತ್ಮ ತಂದೆಯ ಮೂಲಕ ನೀವೀಗ ದೃಷ್ಟಿಯನ್ನು ಪಡೆದುಕೊಳ್ಳುತ್ತೀರಾ. ಗಾಯನ ಕೂಡ ಇದೆ, ಸದ್ಗುರು ಆದಂತಹ ಸ್ವಾಮಿ ಆದಂತಹ ಪರಮಾತ್ಮ ತಂದೆ ದೃಷ್ಟಿಯ ಮೂಲಕ ಪರಿವರ್ತನೆ ಮಾಡಿದರು ಎಂದು. ದೃಷ್ಟಿಯ ಮೂಲಕ ಪರಿವರ್ತನೆ ಮಾಡಿದರು ಅನ್ನುವ ಶಬ್ದದ ಅರ್ಥ ಗೊತ್ತಿರಬೇಕು. ದೃಷ್ಟಿಯ ಮೂಲಕ ಪರಮಾತ್ಮ ತಂದೆ ಯಾರನ್ನು ಪರಿವರ್ತನೆ ಮಾಡುತ್ತಾರೆ? ಅವಶ್ಯವಾಗಿ ಇಡೀ ಜಗತ್ತಿನಲ್ಲಿರುವ ಎಲ್ಲ ಆತ್ಮರನ್ನು ಪರಮಾತ್ಮ ತಂದೆ ದೃಷ್ಟಿಯ ಮೂಲಕ ಪರಿವರ್ತನೆ ಮಾಡುತ್ತಾರೆ. ಪರಮಾತ್ಮ ತಂದೆ ಇಡೀ ಜಗತ್ತನ್ನೇ ದೃಷ್ಟಿಯ ಮೂಲಕ ಪರಿವರ್ತನೆ ಮಾಡುತ್ತಾರೆ ಎಂದು ಹೇಳಲಾಗುತ್ತದೆ. ಏಕೆಂದರೆ ಪರಮಾತ್ಮ ತಂದೆ ಸರ್ವರ ಸದ್ಗತಿದಾತ ಆಗಿದ್ದಾರೆ. ಸರ್ವರನ್ನು ಈ ಪತಿತ ಜಗತ್ತಿನಿಂದ ಕರೆದುಕೊಂಡು ಹೋಗುವಂತವರು ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಈಗ ದೃಷ್ಟಿ ಅಂದರೆ ಯಾವ ದೃಷ್ಟಿಯಾಗಿದೆ? ಈ ಸ್ಥೂಲ ಕಣ್ಣಿನ ದೃಷ್ಟಿಯನ್ನು ನೀವೀಗ ಪಡೆದುಕೊಳ್ಳುತ್ತಿದ್ದೀರೇನು? ಇಲ್ಲ. ಈಗ ನಿಮಗೆ ಮೂರನೇ ನೇತ್ರ ಪ್ರಾಪ್ತಿಯಾಗುತ್ತದೆ, ಅಂದರೆ ಜ್ಞಾನದ ನೇತ್ರ ಪ್ರಾಪ್ತಿಯಾಗುತ್ತದೆ. ಜ್ಞಾನದ ನೇತ್ರದ ಮೂಲಕ ಆತ್ಮ ಅರ್ಥ ಮಾಡಿಕೊಳ್ಳುತ್ತದೆ ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆ ಆಗಿದ್ದಾರೆ ಎಂದು. ಪರಮಾತ್ಮ ತಂದೆ ಆತ್ಮರಿಗೆ ಸಲಹೆಯನ್ನು ನೀಡುತ್ತಿದ್ದಾರೆ, ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿ. ಪರಮಾತ್ಮ ತಂದೆ ಆತ್ಮರಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಆತ್ಮರೇ ಪತಿತರಾಗುತ್ತಾರೆ, ಆತ್ಮರೇ ತಮೋ ಪ್ರಧಾನ ಆಗಿದ್ದಾರೆ. ಈಗ ಇದು ನಿಮ್ಮ 84ನೆಯ ಅಂತಿಮ ಜನ್ಮ ಆಗಿದೆ. ಈಗ ನಾಟಕ ಪೂರ್ಣ ಆಗುತ್ತಾ ಇದೆ. ಅಂದ ಮೇಲೆ ಈ ನಾಟಕ ಪೂರ್ಣ ಆಗುತ್ತದೆ ಅನ್ನುವ ನಿಶ್ಚಯ ಮಕ್ಕಳಿಗೆ ಇರಬೇಕು. ಪ್ರತಿ ಕಲ್ಪದಲ್ಲೂ ಹಳೆಯ ಜಗತ್ತು ಹೊಸ ಜಗತ್ತಾಗುತ್ತದೆ, ಹೊಸ ಜಗತ್ತು ಪುನಃ ಹಳೆಯ ಜಗತ್ತಾಗುತ್ತದೆ. ಹೆಸರು ಬೇರೆ ಬೇರೆ ಇದೆ. ಹೊಸ ಜಗತ್ತಿಗೆ ಸತ್ಯುಗ ಎಂದು ಕರೆಯಲಾಗುತ್ತದೆ. ಹೊಸ ಜಗತ್ತಿನ ಹೆಸರೇ ಬೇರೆ ಆಗಿದೆ, ಹಳೆಯ ಜಗತ್ತಿನ ಹೆಸರೇ ಬೇರೆ ಆಗಿದೆ. ಹೊಸ ಜಗತ್ತಿನ ಹೆಸರು ಸತ್ಯುಗ ಆಗಿದೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಮೊದಲು ನೀವು ಸತ್ಯುಗದಲ್ಲಿ ನಿವಾಸವನ್ನು ಮಾಡುತ್ತಿದ್ದೀರಿ, ನಂತರ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ 84 ಜನ್ಮವನ್ನು ಪಡೆದುಕೊಂಡಿದ್ದೀರಾ. ಈಗ ಆತ್ಮರಾದ ನೀವು ತಮೋ ಪ್ರಧಾನ ಆಗಿದ್ದೀರಾ. ಅಂದ ಮೇಲೆ ಪರಮಾತ್ಮ ತಂದೆಯನ್ನು ನೀವೀಗ ನೆನಪು ಮಾಡಿದರೆ ನೀವು ಪರಿವರ್ತನೆ ಆಗುತ್ತೀರಾ. ಪರಮಾತ್ಮ ತಂದೆ ಸಮ್ಮುಖದಲ್ಲಿ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ, ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು. ನಾನು ಯಾರಾಗಿದ್ದೇನೆ? ನಾನು ಪರಂಪಿತಾ ಪರಮಾತ್ಮ ತಂದೆ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಮಕ್ಕಳೇ, ನೀವೀಗ ಆತ್ಮ ಅಭಿಮಾನಿಯಾಗಿ ನೀವು ದೇಹಾಭಿಮಾನಕ್ಕೆ ವಶ ಆಗಬೇಡಿ. ಆತ್ಮ ಅಭಿಮಾನಿಯಾಗಿ ನೀವೀಗ ತಂದೆಯಾದ ನನ್ನ ಜೊತೆಗೆ ದೃಷ್ಟಿಯೋಗವನ್ನು ಜೋಡಣೆ ಮಾಡಿ, ಅಂದರೆ ತಂದೆಯಾದ ನನ್ನ ಮೂಲಕ ನೀವು ದೃಷ್ಟಿಯನ್ನು ಪಡೆದುಕೊಳ್ಳಿ. ಆಗ ನೀವು ಪರಿವರ್ತನೆ ಆಗುತ್ತೀರಾ. ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರಬೇಕು. ಈ ಜ್ಞಾನ ಮಾರ್ಗದಲ್ಲಿ ಬೇರೆ ಯಾವ ಕಷ್ಟದ ಮಾತು ಇಲ್ಲ.
ಆತ್ಮವೇ ಇಲ್ಲಿ ಶಿಕ್ಷಣವನ್ನು ಕಲಿಯುತ್ತದೆ. ಆತ್ಮವೇ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಆತ್ಮ ಎಷ್ಟು ಸಣ್ಣ ಬಿಂದು ಆಗಿದೆ. ಯಾವಾಗ ಆತ್ಮ ಈ ಸೃಷ್ಟಿಗೆ ಬರುತ್ತದೆಯೋ, ಈ ಸೃಷ್ಟಿಗೆ ಬಂದ ನಂತರ ಆತ್ಮ ಇಲ್ಲಿ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಾ 84 ಜನ್ಮದ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಪುನಃ ಅದೇ ಪಾತ್ರವನ್ನು ಆತ್ಮ ಪುನರಾವರ್ತನೆ ಮಾಡಲೇಬೇಕು. 84 ಜನ್ಮದ ಪಾತ್ರವನ್ನು ಅಭಿನಯ ಮಾಡುತ್ತಾ ಆತ್ಮರಾದ ನೀವು ಪತಿತರಾಗಿದ್ದೀರಾ. ಈಗ ಆತ್ಮದಲ್ಲಿ ಸ್ವಲ್ಪ ಕೂಡ ಶಕ್ತಿ ಉಳಿದುಕೊಂಡಿಲ್ಲ. ಈಗ ಆತ್ಮ ಪರಿವರ್ತನೆ ಆಗಿಲ್ಲ. ಈಗ ಆತ್ಮ ಕೆಟ್ಟು ಹೋಗಿದೆ, ಅಂದರೆ ಆತ್ಮ ಕಂಗಾಲಾಗಿದೆ. ಪುನಃ ಪರಿವರ್ತನೆ ಆಗುವುದು ಹೇಗೆ? ದೃಷ್ಟಿಯ ಮೂಲಕ ಪರಿವರ್ತನೆ ಆಗುವುದು ಅನ್ನುವ ಶಬ್ದ ಭಕ್ತಿ ಮಾರ್ಗದ ಶಬ್ದ ಆಗಿದೆ. ದೃಷ್ಟಿಯ ಮೂಲಕ ಹೇಗೆ ಪರಿವರ್ತನೆ ಆಗುವುದು ಅನ್ನುವುದರ ಬಗ್ಗೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ವೇದ, ಶಾಸ್ತ್ರ, ಚಿತ್ರ ಮುಂತಾದದರ ಬಗ್ಗೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ನೀವೆಲ್ಲರೂ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಈ ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದೀರಾ. ಅಸುರಿ ಮತದಂತೆ ಜಗತ್ತಿನ ಜನ ಅನೇಕ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ. ಆ ಚಿತ್ರದಲ್ಲಿ ಯಾವುದೇ ಗುರಿ ಉದ್ದೇಶ ಇಲ್ಲ. ಇಲ್ಲಿ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಭಗವಾನ್ ವಾಚ್ ಎಂದು ಕರೆಯುತ್ತೇವೆ. ಅಂದ ಮೇಲೆ ಈ ಜ್ಞಾನ ಪರಮಾತ್ಮ ತಂದೆಯ ಜ್ಞಾನ ಆಗಿದೆ. ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತದೆ ಈ ಟೀಚರ್ ಇಂತಹ ವಿಷಯದ ಬಗ್ಗೆ ಶಿಕ್ಷಣವನ್ನು ಕಲಿಸುವಂತಹ ಟೀಚರ್ ಆಗಿದ್ದಾರೆ ಎಂದು. ಇಲ್ಲಿ ಮಕ್ಕಳಿಗೆ ಗೊತ್ತಿದೆ ಬೇಹದ್ದಿನ ತಂದೆ ಒಮ್ಮೆ ಬಂದು ಇಂತಹ ಅದ್ಭುತವಾದ ಶಿಕ್ಷಣವನ್ನು ನಮಗೆ ಕಲಿಸುತ್ತಾರೆ ಎಂದು. ಈ ಶಿಕ್ಷಣಕ್ಕೂ ಲೌಕಿಕ ಶಿಕ್ಷಣಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಆ ಶಿಕ್ಷಣವನ್ನು ಕಲಿಯುತ್ತಾ ಕಲಿಯುತ್ತಾ ಜಗತ್ತು ರಾತ್ರಿಯಾಗಿ ಬಿಟ್ಟಿದೆ. ಈ ಶಿಕ್ಷಣವನ್ನು ಕಲಿಯುವುದರಿಂದ ಪುನಃ ನೀವು ಹಗಲಿಗೆ ಹೋಗುತ್ತೀರಾ. ಆ ಶಿಕ್ಷಣವನ್ನು ಅನೇಕ ಜನ್ಮದಿಂದ ನೀವು ಕಲಿಯುತ್ತಾ ಬಂದಿದ್ದೀರಾ. ಆದರೆ ಈ ಶಿಕ್ಷಣದಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ಸ್ಪಷ್ಟವಾಗಿ ತಿಳಿಸುತ್ತಾರೆ, ಆತ್ಮ ಯಾವಾಗ ಪವಿತ್ರ ಆಗುತ್ತದೆಯೋ ಆಗ ಆತ್ಮದ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುತ್ತದೆ. ಜಗತ್ತಿನ ಜನ ಹೇಳುತ್ತಾರೆ ಹುಲಿಯ ಹಾಲು ನಿಲ್ಲಬೇಕು ಅಂದರೆ ಚಿನ್ನದ ಪಾತ್ರೆ ಬೇಕು, ಚಿನ್ನದ ಪಾತ್ರೆಯಲ್ಲಿ ಮಾತ್ರ ಹುಲಿಯ ಹಾಲು ನಿಲ್ಲುತ್ತದೆ ಎಂದು. ಈಗ ಮಕ್ಕಳಿಗೆ ಗೊತ್ತಿದೆ, ಈಗ ನಾವು ಚಿನ್ನದ ಪಾತ್ರೆಯ ಸಮಾನ ಆಗುತ್ತಿದ್ದೇವೆ. ಹಾಗೆ ನೋಡಿದರೆ ಮನುಷ್ಯರೇ ದೇವತೆ ಆಗುತ್ತಾರೆ. ಆದರೆ ಈಗ ನಾವು ಸಂಪೂರ್ಣ ಪವಿತ್ರ ಆತ್ಮ ಆಗಬೇಕು. ಮೊದಲು ನಾವು 24 ಕ್ಯಾರೆಟ್ ಚಿನ್ನ ಆಗಿದ್ದೆವು, ಈಗ ನಾವು 9 ಕ್ಯಾರೆಟ್ ಚಿನ್ನ ಆಗಿದ್ದೇವೆ. ಆತ್ಮದ ಜ್ಯೋತಿ ಮೊದಲು ಬೆಳಗುತ್ತಿತ್ತು, ಈಗ ಆತ್ಮದ ಜ್ಯೋತಿ ನಂದಿ ಹೋಗಿದೆ. ಬೆಳಗುವಂತಹ ಜ್ಯೋತಿಗೂ ಮತ್ತು ನಂದಿ ಹೋದಂತಹ ಜ್ಯೋತಿಗೂ ವ್ಯತ್ಯಾಸ ಅಂತೂ ಇದೆ. ಆತ್ಮ ಜ್ಯೋತಿಯನ್ನು ಪುನಃ ಹೇಗೆ ಬೆಳಗಿಸಿಕೊಳ್ಳುವುದು? ಆತ್ಮ ಜ್ಯೋತಿಯನ್ನು ಬೆಳಗಿಸಿಕೊಂಡು ಪುನಃ ಶ್ರೇಷ್ಠ ಪದವಿಯನ್ನು ಹೇಗೆ ಪಡೆದುಕೊಳ್ಳುವುದು ಅನ್ನುವ ಮಾತನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ನೀವು ತಂದೆಯನ್ನು ಚೆನ್ನಾಗಿ ನೆನಪು ಮಾಡಿದರೆ ತಂದೆ ಕೂಡ ನಿಮ್ಮನ್ನು ಬಹಳ ಚೆನ್ನಾಗಿ ನೆನಪು ಮಾಡುತ್ತಾರೆ. ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡಿದರೆ ಪರಮಾತ್ಮ ತಂದೆ ಕೂಡ ನಿಮ್ಮನ್ನು ಬಹಳಷ್ಟು ನೆನಪು ಮಾಡುತ್ತಾರೆ. ಈಗ ಮಕ್ಕಳಿಗೆ ಗೊತ್ತಿದೆ, ದೃಷ್ಟಿಯಿಂದ ನಮ್ಮನ್ನು ಪರಿವರ್ತನೆ ಮಾಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಸ್ವಾಮಿ ಆದಂತಹ ಒಬ್ಬ ತಂದೆ ದೃಷ್ಟಿಯ ಮೂಲಕ ಮಕ್ಕಳಾದ ನಮ್ಮನ್ನು ಪರಿವರ್ತನೆ ಮಾಡುತ್ತಾರೆ. ಈ ಬ್ರಹ್ಮ ತಂದೆಯ ಆತ್ಮ ಕೂಡ ಪರಮಾತ್ಮ ತಂದೆಯ ದೃಷ್ಟಿಯ ಮೂಲಕ ಪರಿವರ್ತನೆ ಆಗುತ್ತದೆ. ನೀವೆಲ್ಲರೂ ಪತಂಗಗಳಾಗಿದ್ದೀರಾ. ಪರಮಾತ್ಮ ತಂದೆಗೆ ಜ್ಯೋತಿ ಎಂದು ಕರೆಯುತ್ತೇವೆ. ಕೆಲವು ಮಕ್ಕಳು ಪತಂಗಾಗಿ ಕೇವಲ ಜ್ಯೋತಿ ಆದಂತಹ ಪರಮಾತ್ಮ ತಂದೆಯ ಸುತ್ತ ಸುತ್ತಿ ವಾಪಸ್ ಹೋಗುತ್ತಾರೆ. ಇನ್ನು ಕೆಲವರು ಪತಂಗಾಗಿ ಪರಮಾತ್ಮ ತಂದೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಬದುಕಿರುವಾಗಲೇ ಸಾಯುತ್ತಾರೆ. ಅಂದರೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಸ್ವಯಂವನ್ನು ಅರ್ಪಣೆ ಮಾಡಿಕೊಳ್ಳುತ್ತಾರೆ. ಕೆಲವರು ಪತಂಗಾಗಿ ಜ್ಯೋತಿಯಾದಂತಹ ಪರಮಾತ್ಮ ತಂದೆಯ ಸುತ್ತ ಸುತ್ತಿ ವಾಪಸ್ ಹೋಗುತ್ತಾರೆ. ಅಂತವರು ಪುನಃ ಕೆಲವೊಮ್ಮೆ ಮಾತ್ರ ಜ್ಞಾನವನ್ನು ಕೇಳಲು ಬರುತ್ತಾರೆ, ಪುನಃ ವಾಪಸ್ ಹೋಗುತ್ತಾರೆ. ಇದೆಲ್ಲ ಈ ಸಂಗಮ ಯುಗದ ಗಾಯನ ಆಗಿದೆ. ಎಲ್ಲಾ ಮಾತಿನ ಗಾಯನ ಸಂಗಮ ಯುಗದ ಗಾಯನ ಆಗಿದೆ. ಈ ಸಂಗಮ ಯುಗದ ಸಮಯದಲ್ಲಿ ಏನೆಲ್ಲ ನಡೆಯುತ್ತದೆಯೋ ಅದರ ಆಧಾರದಿಂದ ಶಾಸ್ತ್ರ ನಿರ್ಮಾಣ ಆಗುತ್ತದೆ. ಪರಮಾತ್ಮ ತಂದೆ ಒಮ್ಮೆ ಬಂದು ಮಕ್ಕಳಿಗೆ ಆಸ್ತಿಯನ್ನು ಕೊಟ್ಟು ವಾಪಸ್ ಹೋಗುತ್ತಾರೆ. ಬೇಹದ್ದಿನ ತಂದೆ ಅವಶ್ಯವಾಗಿ ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಾರೆ. 21 ಪೀಳಿಗೆ ಎಂದು ಗಾಯನ ಇದೆ. ಸತ್ಯಯುಗದಲ್ಲಿ ಯಾರು ನಮಗೆ ಆಸ್ತಿಯನ್ನು ಕೊಡುತ್ತಾರೆ? ಭಗವಂತ ತಂದೆ ರಚಯಿತ ಆಗಿದ್ದಾರೆ. ರಚಯಿತ ಆದಂತಹ ಭಗವಂತ ತಂದೆ ಅರ್ಧ ಕಲ್ಪಕ್ಕೋಸ್ಕರ ರಚನೆಗೆ ಆಸ್ತಿಯನ್ನು ಕೊಡುತ್ತಾರೆ. ಅಂದ ಮೇಲೆ ಎಲ್ಲರೂ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಪರಮಾತ್ಮ ತಂದೆ ತಂದೆ ಕೂಡ ಆಗಿದ್ದಾರೆ, ಶಿಕ್ಷಕ ಕೂಡ ಆಗಿದ್ದಾರೆ.
ಸ್ವಾಮಿ ಕೂಡ ಆಗಿದ್ದಾರೆ, ಸದ್ಗುರು ಕೂಡ ಆಗಿದ್ದಾರೆ. ಬಲೆ ನೀವು ಜಗತ್ತಿನಲ್ಲಿರುವ ಬೇರೆ ಯಾವುದಾದರೂ ವ್ಯಕ್ತಿಗೆ ಸ್ವಾಮಿ ಅಥವಾ ಸದ್ಗುರು ಎಂದು ಕರೆಯಬಹುದು, ಆದರೆ ಸತ್ಯವನ್ನು ಹೇಳುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಸತ್ಯವಾದ ಸದ್ಗುರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆಗೆ ಸದಾ ಸತ್ಯ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಬಂದು ಯಾವ ಮಾತಿನ ಸತ್ಯವನ್ನು ಹೇಳುತ್ತಾರೆ? ಸತ್ಯ ತಂದೆ ಬಂದು ಏನನ್ನು ಮಾಡುತ್ತಾರೆ? ಹಳೆಯ ಜಗತ್ತನ್ನು ಸತ್ಯದ ಜಗತ್ತನ್ನಾಗಿ ಪರಮಾತ್ಮ ತಂದೆ ಮಾಡುತ್ತಾರೆ. ಸತ್ಯದ ಜಗತ್ತಿಗೆ ಹೋಗುವುದಕ್ಕೋಸ್ಕರ ನಾವೀಗ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ. ಯಾವಾಗ ಸತ್ಯದ ಜಗತ್ತಿತ್ತೋ ಆಗ ಬೇರೆ ಯಾವ ದೇಶವೂ ಇರಲಿಲ್ಲ. ಉಳಿದ ಎಲ್ಲಾ ಆತ್ಮರು ನಂತರ ಈ ಸೃಷ್ಟಿಗೆ ಬರುತ್ತಾರೆ. ಸತ್ಯದ ಜಗತ್ತಿನ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಈ ಸಮಯದಲ್ಲಿ ಯಾವ ಜಗತ್ತಿದೆಯೋ ಆ ಜಗತ್ತಿನ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಎಲ್ಲಾ ಧರ್ಮದವರಿಗೂ ತಮ್ಮ ಧರ್ಮ ಸ್ಥಾಪಕರ ಬಗ್ಗೆ ಗೊತ್ತಿದೆ. ಇನ್ನು ಸೂರ್ಯವಂಶಿ ಕುಲದ ಬಗ್ಗೆ, ಚಂದ್ರವಂಶಿ ಕುಲದ ಬಗ್ಗೆ ಮತ್ತು ಸಂಗಮ ಯುಗದ ಬ್ರಾಹ್ಮಣ ಕುಲದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಪ್ರಜಾಪಿತ ಬ್ರಹ್ಮನಿಗೆ ಎಲ್ಲರೂ ಮಾನ್ಯತೆಯನ್ನು ನೀಡುತ್ತಾರೆ. ಬ್ರಾಹ್ಮಣರು ಹೇಳುತ್ತಾರೆ ನಾವು ಬ್ರಹ್ಮನಿಗೆ ಮಕ್ಕಳಾಗಿದ್ದೇವೆ ಎಂದು. ಆದರೆ ಅವರು ಕುಕವಂಶಾವಳಿ ಬ್ರಾಹ್ಮಣರಾಗಿದ್ದಾರೆ. ನೀವು ಮುಖವಂಶಾವಳಿಗಳಾಗಿದ್ದೀರಾ. ಅವರು ಅಪವಿತ್ರರಾಗಿದ್ದಾರೆ. ಮುಖವಂಶಾವಳಿಗಳಾದ ನೀವು ಪವಿತ್ರರಾಗಿದ್ದೀರಾ. ನೀವೀಗ ಮುಖವಂಶಾವಳಿಯಾಗಿ ಪುನಃ ಈ ಚೀಚಿ ಜಗತ್ತಾದ ರಾವಣ ರಾಜ್ಯದಿಂದ ವಾಪಸ್ ಹೋಗುತ್ತೀರಾ. ಸತ್ಯಯುಗದಲ್ಲಿ ರಾವಣ ರಾಜ್ಯ ಇರುವುದಿಲ್ಲ. ನೀವೀಗ ಹೊಸ ಜಗತ್ತಿಗೆ ಹೋಗುತ್ತೀರಾ. ಆ ಹೊಸ ಜಗತ್ತಿಗೆ ನಿರ್ವಿಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ. ಜಗತ್ತಂತೂ ಒಂದೇ ಆಗಿದೆ. ಅದೇ ಒಂದು ಜಗತ್ತು ಮೊದಲು ಹೊಸ ಜಗತ್ತಾಗಿರುತ್ತದೆ, ನಂತರ ಹಳೆಯ ಜಗತ್ತಾಗುತ್ತದೆ. ಹೊಸ ಜಗತ್ತು ಹೇಗೆ ಹಳೆಯ ಜಗತ್ತಾಗುತ್ತದೆ ಅನ್ನುವುದನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ. ಬೇರೆ ಯಾರ ಬುದ್ಧಿಯಲ್ಲೂ ಈ ಜ್ಞಾನ ಇಲ್ಲ. ಒಂದು ವೇಳೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಆಗಿದ್ದರೆ ಈ ಜ್ಞಾನದ ಮಾತನ್ನು ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆಗುತ್ತಿರಲಿಲ್ಲ. ಇದು ಸ್ವಲ್ಪ ಸಮಯದ ಮಾತಾಗಿದೆ. ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ವಿಶೇಷವಾಗಿ ಭಾರತದಲ್ಲಿ ಯಾವಾಗ ಧರ್ಮಗ್ಲಾನಿ ಆಗುತ್ತದೆಯೋ ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ. ಇನ್ನು ಬೇರೆ ದೇಶದಲ್ಲಿ ನಿರಾಕಾರ ಪರಮಾತ್ಮ ಅಂದರೆ ಯಾರು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ದೊಡ್ಡ ದೊಡ್ಡ ಲಿಂಗವನ್ನು ನಿರ್ಮಾಣ ಮಾಡಿ ಇಟ್ಟಿದ್ದಾರೆ. ಮಕ್ಕಳಿಗೆ ತಿಳಿಸಲಾಗಿದೆ, ಆತ್ಮ ಸೈಜ್ನಲ್ಲಿ ಸಣ್ಣದು ದೊಡ್ಡದು ಆಗಲು ಸಾಧ್ಯ ಇಲ್ಲ. ಹೇಗೆ ಆತ್ಮ ಅವಿನಾಶಿಯಾಗಿದೆಯೋ ಅದೇ ರೀತಿ ಪರಮಾತ್ಮ ತಂದೆ ಕೂಡ ಅವಿನಾಶಿಯಾಗಿದ್ದಾರೆ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆತ್ಮ ಆಗಿದ್ದಾರೆ. ಶ್ರೇಷ್ಠ ಅಂದರೆ ಸದಾ ಪವಿತ್ರ ಮತ್ತು ನಿರ್ವಿಕಾರಿ. ಆತ್ಮರಾದ ನೀವು ಕೂಡ ನಿರ್ವಿಕಾರಿಗಳಾಗಿದ್ದೀರಿ. ಜಗತ್ತು ಕೂಡ ನಿರ್ವಿಕಾರಿಯಾಗಿತ್ತು. ಸತ್ಯಯುಗಕ್ಕೆ ಸಂಪೂರ್ಣ ನಿರ್ವಿಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ. ಹೊಸ ಜಗತ್ತು ಪುನಃ ಅವಶ್ಯವಾಗಿ ಹಳೆಯ ಜಗತ್ತಾಗುತ್ತದೆ. ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತದೆ. 2 ಕಲೆ ಕಡಿಮೆ ಆದಾಗ ಚಂದ್ರವಂಶಿಗಳ ರಾಜ್ಯ ಇತ್ತು. ನಂತರ ಜಗತ್ತು ಹಳೆಯದಾಗುತ್ತಾ ಹೋಗುತ್ತದೆ. ನಂತರ ಲೇಟ್ ಆಗಿ ಅನ್ಯ ರಾಷ್ಟ್ರದವರು ಈ ಸೃಷ್ಟಿಗೆ ಬರುತ್ತಾರೆ. ಕಲಿಯುಗದಲ್ಲಿ ಎಲ್ಲರೂ ಅಸತ್ಯವನ್ನೇ ಹೇಳುತ್ತಾರೆ. ಸತ್ಯದ ಜೊತೆಗೆ ಅಸತ್ಯ ಕೂಡ ಮಿಕ್ಸ್ ಆಗುತ್ತದೆ. ನಾಟಕದ ಪ್ಲಾನ್ನ ಅನುಸಾರ ಏನೆಲ್ಲ ನಡೆಯುತ್ತಿದೆಯೋ ಅದೇ ಪುನಃ ಪುನರಾವರ್ತನೆ ಆಗುತ್ತದೆ. ಬೌದ್ಧಿಗಳಲ್ಲಿ ಮೊದಲು ಯಾರೋ ಒಬ್ಬರು ದೊಡ್ಡವರು ಈ ಸೃಷ್ಟಿಗೆ ಬಂದರು. ನಂತರ ಅವರ ಹಿಂದೆ ಬೌದ್ಧಿ ಧರ್ಮದ ಆತ್ಮರು ಅನೇಕರು ಈ ಸೃಷ್ಟಿಗೆ ಬಂದರು. ಮೊದಲು ಬೌದ್ಧಿಗಳಲ್ಲಿ ದೊಡ್ಡವರು ಒಬ್ಬರು ಈ ಸೃಷ್ಟಿಗೆ ಬರುತ್ತಾರೆ. ನಂತರ ಅವರು ಅನೇಕ ಬೌದ್ಧಿ ಧರ್ಮದ ಆತ್ಮರನ್ನು ಈ ಸೃಷ್ಟಿಗೆ ಕರೆದುಕೊಂಡು ಬರುತ್ತಾರೆ. ಆಗ ಧರ್ಮ ಅಂತೂ ಪರಿವರ್ತನೆ ಆಯಿತು ತಾನೆ. ಹಿಂದೂಗಳಂತೂ ತಮ್ಮ ಧರ್ಮವನ್ನು ತಾವೇ ಪರಿವರ್ತನೆ ಮಾಡಿಕೊಂಡಿದ್ದಾರೆ. ಅಂದರೆ ಕರ್ಮ ಭ್ರಷ್ಟರಾಗಿರುವ ಕಾರಣ ಧರ್ಮ ಭ್ರಷ್ಟರಾಗಿ ಬಿಟ್ಟಿದ್ದಾರೆ. ದೇವತೆಗಳು ವಾಮ ಮಾರ್ಗಕ್ಕೆ ಹೋದರು. ದೇವತೆಗಳು ವಾಮ ಮಾರ್ಗಕ್ಕೆ ಹೋದಂತಹ ಚಿತ್ರ ಜಗನ್ನಾಥನ ಮಂದಿರದಲ್ಲಿ ಇದೆ. ಬಲೆ ಭಕ್ತಿ ಮಾರ್ಗದಲ್ಲಿ ನೀವು ಜಗನ್ನಾಥನ ಮಂದಿರವನ್ನು ನೋಡಲು ಹೋಗಿರಬಹುದು. ಆದರೆ ದೇವತೆಗಳು ವಾಮ ಮಾರ್ಗಕ್ಕೆ ಹೋದಂತಹ ಚಿತ್ರ ಈ ಚಿತ್ರ ಆಗಿದೆ ಎಂದು ಭಕ್ತಿ ಮಾರ್ಗದಲ್ಲಿ ಜಗನ್ನಾಥನ ಮಂದಿರವನ್ನು ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿ ವಿಚಾರ ಬರಲಿಲ್ಲ. ಯಾರು ಜಗನ್ನಾಥನ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೋ ಅವರು ಸ್ವಯಂ ವಿಕಾರಿಗಳಾಗಿರುವ ಕಾರಣ ದೇವತೆಗಳನ್ನು ಕೂಡ ಅದೇ ರೀತಿ ವಿಕಾರಿಗಳ ರೂಪದಲ್ಲಿ ತೋರಿಸಿದ್ದಾರೆ. ಆದರೆ ಇದು ದೇವತೆಗಳು ವಾಮ ಮಾರ್ಗಕ್ಕೆ ಹೋದಂತಹ ಸಮಯದ ಚಿತ್ರ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಯಾವಾಗ ದೇವತೆಗಳು ವಾಮ ಮಾರ್ಗಕ್ಕೆ ಹೋದರೋ ಆಗ ದೇವತೆಗಳು ಈ ರೀತಿ ವಿಕಾರಿಗಳಾದರು ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ. ದೇವತೆಗಳು ವಾಮ ಮಾರ್ಗಕ್ಕೆ ಹೋದಂತಹ ಸಮಯದ ಚಿತ್ರ ಜಗನ್ನಾಥನ ಮಂದಿರದ ಚಿತ್ರ ಆಗಿದೆ. ದೇವತೆ ಅನ್ನುವ ಹೆಸರು ಎಷ್ಟು ಒಳ್ಳೆಯ ಹೆಸರಾಗಿದೆ. ಹಿಂದೂಗಳು ಅನ್ನುವುದು ಹಿಂದೂಸ್ತಾನದ ಹೆಸರಾಗಿದೆ. ಹಿಂದೂ ಅನ್ನುವುದು ಹಿಂದೂಸ್ತಾನದ ಹೆಸರಾಗಿದೆ. ಪುನಃ ತಮ್ಮನ್ನು ತಾವು ಜನ ಹಿಂದೂಗಳು ಎಂದು ಹೇಳಿಕೊಂಡಿದ್ದಾರೆ. ಇದು ಎಷ್ಟು ದೊಡ್ಡ ತಪ್ಪಾಗಿದೆ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯದಾ ಯದಾ ಹಿ ಧರ್ಮಸ್ಯ, ಯಾವಾಗ ಭಾರತದಲ್ಲಿ ಧರ್ಮಗ್ಲಾನಿ ಆಗುತ್ತದೆಯೋ
ಆಗ ನಾನು ಭಾರತದಲ್ಲೇ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನಾನು ಹಿಂದೂಸ್ತಾನದಲ್ಲಿ ಬರುತ್ತೇನೆ ಎಂದು ಪರಮಾತ್ಮ ತಂದೆ ಹೇಳುವುದಿಲ್ಲ. ಇದು ಭಾರತ ದೇಶ ಆಗಿದೆ. ಹಿಂದೂಸ್ತಾನ ಅನ್ನುವುದು ಒಂದು ಧರ್ಮ ಅಲ್ಲ, ಅಥವಾ ಹಿಂದೂ ಅನ್ನುವಂಥದ್ದು ಒಂದು ಧರ್ಮ ಅಲ್ಲ. ಮುಸಲ್ಮಾನರು ಹಿಂದೂಸ್ತಾನ ಅನ್ನುವ ಹೆಸರನ್ನು ಇಟ್ಟಿದ್ದಾರೆ. ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಈ ಎಲ್ಲಾ ಜ್ಞಾನದ ಮಾತನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಇದು ಜ್ಞಾನ ಆಗಿದೆ. ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಯಾವಾಗ ಮನುಷ್ಯರು ವಾಮ ಮಾರ್ಗಕ್ಕೆ ಹೋಗುತ್ತಾರೋ ಆಗ ಭ್ರಷ್ಟಾಚಾರಿಗಳಾಗುತ್ತಾರೆ. ಪುನಃ ಭ್ರಷ್ಟಾಚಾರಿಗಳಾದಂತಹ ಮನುಷ್ಯರು ದೇವತೆಗಳ ಸಮ್ಮುಖಕ್ಕೆ ಹೋಗಿ ಹೇಳುತ್ತಾರೆ, ನೀವು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದೀರಾ, ನಾವು ವಿಕಾರಿಯಾಗಿದ್ದೇವೆ, ಪಾಪಿಗಳಾಗಿದ್ದೇವೆ ಎಂದು. ಬೇರೆ ದೇಶದವರು ದೇವತೆಗಳ ಸಮ್ಮುಖಕ್ಕೆ ಹೋಗಿ ಈ ರೀತಿ ಹೇಳುವುದಿಲ್ಲ. ಅನ್ಯ ಧರ್ಮದವರು ನಾವು ನೀಚರಾಗಿದ್ದೇವೆ ಅಥವಾ ನಮ್ಮಲ್ಲಿ ಯಾವ ಗುಣವೂ ಇಲ್ಲ ಎಂದು ಹೇಳುವುದನ್ನು ಎಂದಾದರೂ ನೀವು ಕೇಳಿದ್ದೀರಾ? ಸಿಖ್ ಧರ್ಮದವರು ಗ್ರಂಥದ ಸಮ್ಮುಖದಲ್ಲಿ ಕುಳಿತುಕೊಳ್ಳುತ್ತಾರೆ, ಆದರೆ ಅವರು ಎಂದೂ ಕೂಡ ಗುರು ನಾನಕ್ ನೀವು ನಿರ್ವಿಕಾರಿಯಾಗಿದ್ದೀರಾ, ನಾವು ವಿಕಾರಿಯಾಗಿದ್ದೇವೆ ಎಂದು ಹೇಳುವುದಿಲ್ಲ. ಗುರು ನಾನಕ್ನ ಅನುಕರಣೆ ಮಾಡುವಂತಹ ಗುರು ನಾನಕ್ನ ಶಿಷ್ಯರು ಕಂಕಣವನ್ನು ಧರಿಸಿಕೊಳ್ಳುತ್ತಾರೆ. ಕಂಕಣವನ್ನು ಧರಿಸಿಕೊಳ್ಳುವುದು ನಿರ್ವಿಕಾರಿತನದ ಸಂಕೇತ ಆಗಿದೆ. ಆದರೆ ಜಗತ್ತಿನ ಜನ ವಿಕಾರಕ್ಕೆ ವಶ ಆಗದೆ ಹಾಗೆ ಇರಲು ಅವರಿಗೆ ಸಾಧ್ಯ ಆಗುವುದಿಲ್ಲ. ಅಸತ್ಯ ಸಂಕೇತವನ್ನು ಕೈಯಲ್ಲಿ ಧರಿಸಿಕೊಂಡಿದ್ದಾರೆ. ಹೇಗೆ ಹಿಂದೂಗಳು ಜನಿವಾರವನ್ನು ಧರಿಸಿಕೊಳ್ಳುತ್ತಾರೆ. ಜನಿವಾರ ಪವಿತ್ರತೆಯ ಸಂಕೇತ ಆಗಿದೆ. ಈ ಸಮಯದಲ್ಲಿ ಧರ್ಮಕ್ಕೆ ಯಾರೂ ಮಾನ್ಯತೆಯನ್ನು ನೀಡುವುದಿಲ್ಲ. ಈ ಸಮಯದಲ್ಲಿ ಭಕ್ತಿ ಮಾರ್ಗ ನಡೆಯುತ್ತಿದೆ. ಇದಕ್ಕೆ ಭಕ್ತಿಯ ರಾಜ್ಯ ಎಂದು ಕರೆಯಲಾಗುತ್ತದೆ. ಸತ್ಯಯುಗದಲ್ಲಿ ಜ್ಞಾನದ ರಾಜ್ಯ ಇರುತ್ತದೆ. ಸತ್ಯಯುಗದಲ್ಲಿ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳಾಗಿರುತ್ತಾರೆ. ಕಲಿಯುಗದಲ್ಲಿ ಸಂಪೂರ್ಣ ನಿರ್ವಿಕಾರಿಗಳು ಯಾರೂ ಇರಲು ಸಾಧ್ಯ ಇಲ್ಲ. ಪ್ರವೃತ್ತಿ ಮಾರ್ಗದ ಧರ್ಮವನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಾರೆ. ಇನ್ನು ಜಗತ್ತಿನಲ್ಲಿರುವ ಎಲ್ಲಾ ಗುರುಗಳು ನಿವೃತ್ತಿ ಮಾರ್ಗದ ಗುರುಗಳಾಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಗುರುಗಳಿಗೆ ಬಹಳಷ್ಟು ಮಾನ್ಯತೆಯನ್ನು ನೀಡುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಗುರುಗಳ ಮಾತು ಜಾಸ್ತಿ ನಡೆಯುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಜಗತ್ತಿನಲ್ಲಿ ನೀವು ಏನೆಲ್ಲವನ್ನು ಓದಿದ್ದೀರೋ ಅದರ ಮೂಲಕ ನಿಮಗೆ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಭಕ್ತಿ ಮಾರ್ಗದ ಗುರುಗಳ ಮೂಲಕ ನೀವು ಏನೆಲ್ಲವನ್ನು ಕಲಿತಿದ್ದೀರೋ ಅದರ ಮೂಲಕ ನಿಮಗೆ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ. ಯಾವಾಗ ಪರಮಾತ್ಮ ತಂದೆಯಾದ ನಾನು ಈ ಸೃಷ್ಟಿಗೆ ಬರುತ್ತೇನೋ ಆಗ ನಾನು ಎಲ್ಲರನ್ನು ದೃಷ್ಟಿಯಿಂದ ಪರಿವರ್ತನೆ ಮಾಡುತ್ತೇನೆ. ಸದ್ಗುರು ಆದಂತಹ ಸ್ವಾಮಿ ಆದಂತಹ ಪರಮಾತ್ಮ ತಂದೆ ದೃಷ್ಟಿಯ ಮೂಲಕ ಪರಿವರ್ತನೆ ಮಾಡುತ್ತಾರೆ ಎಂದು ಗಾಯನ ಇದೆ. ಅಂದ ಮೇಲೆ ನೀವೀಗ ಇಲ್ಲಿಗೆ ಏಕೆ ಬಂದಿದ್ದೀರಾ? ಪರಿವರ್ತನೆ ಆಗುವುದಕ್ಕೋಸ್ಕರ ಬಂದಿದ್ದೀರಾ? ವಿಶ್ವಕ್ಕೆ ಮಾಲೀಕರಾಗುವುದಕ್ಕೋಸ್ಕರ ಬಂದಿದ್ದೀರಾ? ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ, ಆಗ ನಿಮ್ಮ ಜೀವನ ಪರಿವರ್ತನೆ ಆಗುತ್ತದೆ. ಇನ್ನು ನೀವು ಈ ರೀತಿ ಹೇಳಿದ ತಕ್ಷಣ ನೀವು ಈ ರೀತಿ ಆಗುತ್ತೀರಾ ಎಂದು ಯಾರೂ ಹೇಳಲು ಸಾಧ್ಯ ಇಲ್ಲ. ನೀವು ಈ ರೀತಿ ಹೇಳಿದ ತಕ್ಷಣ ನಿಮ್ಮ ಜೀವನ ಈ ರೀತಿ ಪರಿವರ್ತನೆ ಆಗುತ್ತದೆ ಎಂದು ಯಾರೂ ಹೇಳಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇಲ್ಲಿ ನೀವು ಸ್ವಯಂ ದೇವತೆ ಆಗಬೇಕು. ಈ ಲಕ್ಷ್ಮೀ ನಾರಾಯಣರು ಹೇಗೆ ದೇವತೆಗಳಾದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಮಕ್ಕಳಿಗೆ ಪರಮಾತ್ಮ ತಂದೆ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ. ಇದೇ ಲಕ್ಷ್ಮೀ ನಾರಾಯಣರು 84 ಜನ್ಮವನ್ನು ಪಡೆದುಕೊಂಡು ಪತಿತರಾಗುತ್ತಾರೆ. ಈಗ ಪುನಃ ನಿಮ್ಮನ್ನು ಪಾವನ ಮಾಡಲು ನಾನು ಬಂದಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ತಮ್ಮ ಪರಿಚಯವನ್ನು ನೀಡಿ ದೃಷ್ಟಿಯ ಮೂಲಕ ನಮ್ಮನ್ನು ಪರಿವರ್ತನೆ ಮಾಡುತ್ತಾರೆ. ದೃಷ್ಟಿಯ ಮೂಲಕ ಪರಿವರ್ತನೆ ಮಾಡಿದರು ಎಂದು ಯಾರಿಗೆ ಮಹಿಮೆಯನ್ನು ಮಾಡಲಾಗುತ್ತದೆ? ಒಬ್ಬ ಸದ್ಗುರುವಿಗೆ ಈ ರೀತಿ ಮಹಿಮೆಯನ್ನು ಮಾಡುತ್ತೇವೆ. ಪರಮಾತ್ಮ ತಂದೆ ದೃಷ್ಟಿಯ ಮೂಲಕ ಪರಿವರ್ತನೆ ಮಾಡುತ್ತಾರೆ. ಜಗತ್ತಿನಲ್ಲಿ ಬಹಳಷ್ಟು ಜನ ಗುರುಗಳಿದ್ದಾರೆ ಮತ್ತು ಜಗತ್ತಿನಲ್ಲಿ ಮಾತೆಯರು, ಅಬಲೆಯರು ಬಹಳಷ್ಟು ಜನ ಇದ್ದಾರೆ. ಬೋಲಾನಾಥ ಆದಂತಹ ಪರಮಾತ್ಮ ತಂದೆಗೆ ನೀವೆಲ್ಲರೂ ಮಕ್ಕಳಾಗಿದ್ದೀರಾ. ಜಗತ್ತಿನಲ್ಲಿ ಮುಗ್ಧ ಜನ ಬಹಳಷ್ಟು ಜನ ಇದ್ದಾರೆ. ನೀವೆಲ್ಲರೂ ಮುಗ್ಧ ಭಗವಂತ ತಂದೆಗೆ ಮಕ್ಕಳಾಗಿದ್ದೀರಾ. ಜಗತ್ತಿನ ಜನ ಶಂಕರ್ನ ಬಗ್ಗೆ ಹೇಳುತ್ತಾರೆ, ಶಂಕರ 3ನೇ ಕಣ್ಣನ್ನು ತೆರೆದರೆ ಜಗತ್ತು ವಿನಾಶ ಆಗುತ್ತದೆ ಎಂದು. 3ನೇ ಕಣ್ಣಿನ ಮೂಲಕ ವಿನಾಶವನ್ನು ಮಾಡುವುದು ಕೂಡ ಪಾಪದ ಕಾರ್ಯಾಗಿದೆ. ಶಂಕರ 3ನೇ ಕಣ್ಣನ್ನು ತೆರೆದ ತಕ್ಷಣ ಜಗತ್ತು ವಿನಾಶ ಆದರೆ ಶಂಕರ ಪಾಪವನ್ನು ಮಾಡಿದಂತೆ ಆಯಿತು. ಪರಮಾತ್ಮ ತಂದೆ ಈ ರೀತಿ ಪಾಪದ ಕಾರ್ಯವನ್ನು ಮಾಡಲು ಎಂದೂ ಆದೇಶವನ್ನು ನೀಡುವುದಿಲ್ಲ. ವಿನಾಶ ಬೇರೆ ವಸ್ತುಗಳ ಮೂಲಕ ಆಗುತ್ತದೆ. ಪರಮಾತ್ಮ ತಂದೆ ವಿನಾಶ ಆಗಲಿ ಎಂದು ಆದೇಶವನ್ನು ನೀಡುವುದಿಲ್ಲ. ವಿಜ್ಞಾನದ ಮೂಲಕ ವಿನಾಶಕ್ಕೋಸ್ಕರ ಎಷ್ಟೆಲ್ಲ ವಸ್ತುಗಳು ನಿರ್ಮಾಣ ಆಗುತ್ತಿದೆ. ವಿಜ್ಞಾನಿಗಳು ವಿನಾಶಕ್ಕೋಸ್ಕರ ಎಷ್ಟೊಂದು ವಸ್ತುವನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ವಿಜ್ಞಾನಿಗಳು ಸ್ವಯಂ ತಿಳಿದುಕೊಂಡಿದ್ದಾರೆ ಈ ವಸ್ತುಗಳ ಮೂಲಕ ನಮ್ಮ ಕುಲದ ವಿನಾಶವನ್ನು ನಾವೇ ಮಾಡಿಕೊಳ್ಳುತ್ತೇವೆ ಎಂದು. ಆದರೆ ವಿಜ್ಞಾನಿಗಳು ಕೂಡ ಅಂತಹ ವಸ್ತುವನ್ನು ನಿರ್ಮಾಣ ಮಾಡುವುದರಲ್ಲಿ ಬಂಧಿತರಾಗಿದ್ದಾರೆ. ಅವರು ಆ ವಸ್ತುವನ್ನು ನಿರ್ಮಾಣ ಮಾಡದೆ ಹಾಗೆ ಇರಲು ಅವರಿಗೆ ಸಾಧ್ಯ ಇಲ್ಲ.
ಅಂತಹ ವಸ್ತುವನ್ನು ಅವರು ನಿರ್ಮಾಣ ಮಾಡುವ ಕಾರಣ ವಿಜ್ಞಾನಿಗಳ ಹೆಸರು ಎಷ್ಟೊಂದು ಪ್ರಸಿದ್ಧ ಆಗುತ್ತದೆ. ವಿಜ್ಞಾನಿಗಳು ಚಂದ್ರಲೋಕಕ್ಕೆ ಹೋಗುತ್ತಾರೆ, ಆದರೆ ಚಂದ್ರಲೋಕಕ್ಕೆ ಹೋಗುವುದರಿಂದ ಏನೂ ಲಾಭ ಆಗುವುದಿಲ್ಲ. ಮಧುರಾತಿ ಮಧುರ ಮಕ್ಕಳೇ, ನೀವೀಗ ಪರಮಾತ್ಮ ತಂದೆಯ ಜೊತೆಗೆ ದೃಷ್ಟಿ ಯೋಗವನ್ನು ಜೋಡಣೆ ಮಾಡಿ, ಅಂದರೆ ತಂದೆಯ ಮೂಲಕ ದೃಷ್ಟಿಯನ್ನು ಪಡೆದುಕೊಳ್ಳಿ. ಅಥವಾ ಹೇ ಆತ್ಮರೇ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನಿಮ್ಮ ಜೀವನ ಪರಿವರ್ತನೆ ಆಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾರು ತಂದೆಯಾದ ನನ್ನನ್ನು ನೆನಪು ಮಾಡುತ್ತಾರೋ, ಯಾರು ನನಗೋಸ್ಕರ ಸೇವೆಯನ್ನು ಮಾಡುತ್ತಾರೋ, ನಾನು ಅಂತಹ ಮಕ್ಕಳನ್ನು ನೆನಪು ಮಾಡುತ್ತೇನೆ. ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ, ಯಾರು ಪರಮಾತ್ಮ ತಂದೆಯ ಸೇವೆಯನ್ನು ಮಾಡುತ್ತಾರೋ, ಪರಮಾತ್ಮ ತಂದೆ ಅಂತಹ ಮಕ್ಕಳನ್ನು ನೆನಪು ಮಾಡಿ ಆ ಮಕ್ಕಳಿಗೆ ಶಕ್ತಿಯನ್ನು ನೀಡುತ್ತಾರೆ. ಪರಮಾತ್ಮ ತಂದೆಯ ಮೂಲಕ ಸೇವಾದಾರಿ ಮಕ್ಕಳಿಗೆ ಶಕ್ತಿ ಪ್ರಾಪ್ತಿಯಾಗುತ್ತದೆ. ನೀವೆಲ್ಲರೂ ಇಲ್ಲಿ ಕುಳಿತಿದ್ದೀರಾ. ಯಾರ ಜೀವನ ಪರಿವರ್ತನೆ ಆಗುತ್ತದೆಯೋ ಅವರೇ ರಾಜರಾಗುತ್ತಾರೆ. ಎಲ್ಲಾ ಮಕ್ಕಳು ತಂದೆಯ ಸಮ್ಮುಖದಲ್ಲಿ ಇಲ್ಲಿ ಕುಳಿತಿದ್ದೀರಾ. ಆದರೆ ದೃಷ್ಟಿಯ ಮೂಲಕ ಯಾರು ಪರಿವರ್ತನೆ ಆಗುತ್ತಾರೋ ಅವರೇ ರಾಜರಾಗುತ್ತಾರೆ. ಗಾಯನ ಕೂಡ ಇದೆ, ಅನ್ಯ ಎಲ್ಲಾ ಸಂಘದಿಂದ ದೂರಾಗಿ ಒಬ್ಬ ಪರಮಾತ್ಮ ತಂದೆಯ ಸಂಘದಲ್ಲೇ ಇರಬೇಕು ಎಂದು. ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ, ಆತ್ಮ ಕೂಡ ನಿರಾಕಾರ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ನೀವು ಸ್ವಯಂ ಹೇಳುತ್ತೀರಾ, ಹೇ ಪತಿತ ಪಾವನ ಎಂದು. ಪತಿತ ಪಾವನ ಎಂದು ನೀವು ಯಾರಿಗೆ ಕರೆಯುತ್ತೀರಾ? ಬ್ರಹ್ಮನಿಗೆ ಪತಿತ ಪಾವನ ಎಂದು ಕರೆಯುತ್ತೀರೇನು? ವಿಷ್ಣು ಅಥವಾ ಶಂಕರನಿಗೆ ಪತಿತ ಪಾವನ ಎಂದು ಕರೆಯುತ್ತೀರೇನು? ಇಲ್ಲ. ಪತಿತ ಪಾವನ ತಂದೆ ಒಬ್ಬರೇ ಆಗಿದ್ದಾರೆ. ಆ ಒಬ್ಬ ಪರಮಾತ್ಮ ತಂದೆ ಸದಾ ಪಾವನ ಆಗಿದ್ದಾರೆ. ಆ ಪರಮಾತ್ಮ ತಂದೆಗೆ ಸರ್ವಶಕ್ತಿವಂತ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ. ಎಲ್ಲಾ ಶಾಸ್ತ್ರವನ್ನು ಬಲ್ಲವರು ಪರಮಾತ್ಮ ತಂದೆ ಆಗಿದ್ದಾರೆ. ಆ ಸನ್ಯಾಸಿಗಳು ಶಾಸ್ತ್ರವನ್ನು ಓದಿ ಬಿರುದನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಪರಮಾತ್ಮ ತಂದೆಗೆ ಮೊದಲೇ ಬಿರುದು ಪ್ರಾಪ್ತಿಯಾಗಿದೆ ಅಂದ ಮೇಲೆ ಶಾಸ್ತ್ರವನ್ನು ಓದಿ ಪರಮಾತ್ಮ ತಂದೆ ಬಿರುದನ್ನು ಪಡೆದುಕೊಳ್ಳುವುದಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ, ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಜ್ಯೋತಿ ಆದಂತಹ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಬದುಕಿರುವಾಗಲೇ ಸಾಯುವಂತಹ ಪತಂಗ ಆಗಬೇಕು. ಕೇವಲ ಜ್ಯೋತಿಯ ಸುತ್ತ ಸುತ್ತುವಂತಹ ಪತಂಗ ಆಗಬಾರದು. ಈಶ್ವರಿಯ ಶಿಕ್ಷಣವನ್ನು ಧಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಬುದ್ಧಿಯನ್ನು ಸಂಪೂರ್ಣ ಪಾವನ ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಅನ್ಯ ಎಲ್ಲಾ ವ್ಯಕ್ತಿಗಳ ಸಂಘದಿಂದ ಸ್ವಯಂವನ್ನು ದೂರ ಮಾಡಿಕೊಂಡು ಒಬ್ಬ ತಂದೆಯ ಸಂಘದಲ್ಲೇ ಇರಬೇಕು. ಒಬ್ಬ ತಂದೆಯ ನೆನಪಿನ ಮೂಲಕ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು. ಇಂದಿನ ವರದಾನ ಆಗಿದೆ. ಮನಸ್ಸಿನ ಅನುಭವದ ಮೂಲಕ ಹೃದಯೇಶ್ವರ ತಂದೆಯ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ವಪರಿವರ್ತಕರಾಗಿ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳುವುದಕ್ಕೋಸ್ಕರ ಸತ್ಯ ಮನಸ್ಸಿನಿಂದ 2 ಮಾತಿನ ಅನುಭವವನ್ನು ಮಾಡಬೇಕು. ಫಸ್ಟ್ ಪಾಯಿಂಟ್, ನಮ್ಮ ಆಂತರ್ಯದಲ್ಲಿರುವಂತಹ ಅವಗುಣಗಳ ಅನುಭವ ಆಗಬೇಕು. ಸೆಕೆಂಡ್ ಪಾಯಿಂಟ್, ಎಷ್ಟೆಲ್ಲ ಪರಿಸ್ಥಿತಿ ನಮ್ಮ ಸಮ್ಮುಖಕ್ಕೆ ಬಂದಿದೆಯೋ ಆ ಪರಿಸ್ಥಿತಿಯ ಕಾರಣವನ್ನು ಅರ್ಥ ಮಾಡಿಕೊಳ್ಳಬೇಕು. ಅಥವಾ ಆ ಪರಿಸ್ಥಿತಿ ನಮ್ಮ ಸಮ್ಮುಖಕ್ಕೆ ಬರಲು ಯಾವ ವ್ಯಕ್ತಿ ನಿಮಿತ್ತ ಆಗಿದ್ದಾರೋ ಅವರ ಮನಸ್ಸಿನ ಇಚ್ಛೆ, ಅವರ ಮನಸ್ಸಿನ ಭಾವನೆಯ ಅನುಭವವನ್ನು ನಾವು ಮಾಡಬೇಕು. ಪರಿಸ್ಥಿತಿ ಅನ್ನುವ ಪೇಪರ್ನ ಕಾರಣವನ್ನು ಅರ್ಥ ಮಾಡಿಕೊಂಡು ಆ ಪೇಪರ್ನಲ್ಲಿ ಸ್ವಯಂ ಪಾಸ್ ಆಗುವುದಕ್ಕೋಸ್ಕರ ಶ್ರೇಷ್ಠ ಸ್ವರೂಪದ ಅನುಭವದಲ್ಲಿ ಸ್ಥಿತ ಆಗಬೇಕು. ಅಂದರೆ ಸ್ವಸ್ಥಿತಿ ಶ್ರೇಷ್ಠ ಆಗಿದೆ, ಪರಿಸ್ಥಿತಿ ಪೇಪರ್ ಆಗಿದೆ ಎಂದು ನಮಗೆ ಅನುಭವ ಆಗಬೇಕು. ಈ ಅನುಭವ ಸಹಜವಾಗಿ ಎಲ್ಲವನ್ನೂ ಪರಿವರ್ತನೆ ಮಾಡುತ್ತದೆ. ಮತ್ತು ಸತ್ಯ ಮನಸ್ಸಿನಿಂದ ಅನುಭವವನ್ನು ಮಾಡಿಕೊಂಡರೆ ಹೃದಯೇಶ್ವರ ತಂದೆಯ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ. ಇಂದಿನ ಸ್ಲೋಗನ್ ಆಗಿದೆ, ಯಾರು ಎವ್ವರೆಡಿಯಾಗಿ ಪ್ರತಿಯೊಂದು ಕಾರ್ಯದಲ್ಲೂ ತಕ್ಷಣ ನಾನು ಈ ಕಾರ್ಯವನ್ನು ಮಾಡಲು ಸಿದ್ಧ ಆಗಿದ್ದೇನೆ ಎಂದು ತಕ್ಷಣ ಆ ಕಾರ್ಯವನ್ನು ಮಾಡಲು ಹಾಜರಾಗುತ್ತಾರೋ ಅವರೇ ವಾರಸುದಾರರಾಗಿದ್ದಾರೆ. ಪರಮಾತ್ಮ ತಂದೆಯ ಆಸ್ತಿಗೆ ವಾರಸುದಾರರಾಗಬೇಕು ಎಂದು ಬಯಸಿದರೆ ಪ್ರತಿಯೊಂದು ಕಾರ್ಯವನ್ನು ಮಾಡಲು ಸದಾ ಸಿದ್ಧರಾಗಿರಬೇಕು. ಅಂದರೆ ಎಲ್ಲಾ ಕಾರ್ಯವನ್ನು ಮಾಡಲು ಸದಾ ಎವ್ವರೆಡಿ ಆಗಿರಬೇಕು ಮತ್ತು ಪ್ರತಿಯೊಂದು ಕಾರ್ಯದಲ್ಲೂ ತಕ್ಷಣ ನಾನು ಈ ಕಾರ್ಯವನ್ನು ಮಾಡುತ್ತೇನೆ ಎಂದು ಹಾಜಿ ಎಂದು ಹೇಳಬೇಕು ಮತ್ತು ಆ ಕಾರ್ಯವನ್ನು ಮಾಡಲು ತಕ್ಷಣ ಉಪಸ್ಥಿತ ಆಗಬೇಕು. ಅಂತಹ ಮಕ್ಕಳು ಪರಮಾತ್ಮ ತಂದೆಗೆ ವಾರಸುದಾರ ಮಕ್ಕಳಾಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.